ನಮಸ್ತೆ. ಆಯುಷ್ ಫೋರ್ಸ್ ವಿಶೇಷವಾದ ಸಂಚಿಕೆ ತಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಹರೀಶು. ಇವತ್ತು ನಮ್ಮಲ್ಲಿ ಇರುವಂಥ ವ್ಯಕ್ತಿ ನಾನು ಬರಲ್ಲ ಅಂತ, ನಾವು ಬಿಡಲ್ಲ ಅಂತ. ಯಾಕೆ ಅಂದರೆ ಈಸ್ ಎ ವೆರಿ ಪವರ್ಫುಲ್ ಪರ್ಸನ್ ಆ್ಯಂಡ್ ಈಸ್ ದ ವಾಯ್ಸ್ ಆಫ್ ಹೋಮಿಯೋಪತಿ. ಬಟ್ ಹೋರಾಟಕ್ಕೆ ಅವ್ರು ಮುಂದೆ ಇರ್ತಾರೆ, ಕ್ಯಾಮ್ರಾ ಮುಂದೆ ಬರಲ್ಲ ಅವರು. ಇವತ್ತು ತುಂಬ ಫೋರ್ಸ್ ಮಾಡಿ ಅವ್ರನ್ನ ಇಲ್ಲಿ ಕರೆಸಿ ಕೂರಿಸಿದ್ದೀವಿ. ಏನಕ್ಕೆ ಅಂದರೆ ಹೋಮಿಯೋಪತಿ ಬಗ್ಗೆ ಇಶ್ಯೂಸ್ ಬಗ್ಗೆ ನಾವು ಮಾತಾಡಬೇಕಾಗಿದೆ ಮತ್ತು ಅದರ ಫ್ಯೂಚರ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿನ ಕೊಡಬೇಕು ಅಂತ ಬಂದಿದ್ವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವೀರ ಬ್ರಹ್ಮಚಾರಿ ಅಂತ. ಈಸ್ ದಿ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು. ನೋಡಿ, ಸಿಸ್ಟಮಿಂದ ವ್ಯಕ್ತಿ ಅಲ್ಲ, ವ್ಯಕ್ತಿಯಿಂದ ಸಿಸ್ಟಮ್ ಆಗಬೇಕು, ಲೀಡರ್ ಬೇಕಾಗುತ್ತೆ. ಸೊ ಹೋಮಿಯೋಪತಿ ಇಸ್ ಎ ಡೆವಲಪಿಂಗ್ ಸಿಸ್ಟಮ್ ಇರೋದ್ರಿಂದ ನಿಮಗೂ ತುಂಬ ಒಳ್ಳೆ ಫ್ಯೂಚರ್ ಇದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಡಾಕ್ಟರ್, ಬಟ್ ದೇರ್ ಆರ್ ಸಮ್ ಇಶ್ಯೂಸ್ ಆ್ಯಂಡ್ ಪ್ರಾಬ್ಲಮ್ ಅಂತ ಕೇಳ್ಪಟ್ಟಿದ್ದೀನಿ. ಸರ್ಕಾರದಿಂದ ತಮ್ಗೆ ಏನೇನೋ ಬೇಡಿಕೆಗಳಿದೆ ಅಂತ, ನಿಮ್ಮ ಬೋರ್ಡಲ್ಲೂ ಏನೋ ಸಮಸ್ಯೆ ಇದೆ ಅಂತ ನಾವು ಕೇಳ್ಪಟ್ಟಿದ್ವಿ. ಏನು ಡಾಕ್ಟರ್ ಅವೆಲ್ಲ? ಖಂಡಿತವಾಗ್ಲೂ ನಮಗೆ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ಇದೆ ನಮ್ಮ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ. ನಮಗೆ ನಾವು ಸರ್ಕಾರನ, ನಾವು ಯಾವುದೇ ಸರ್ಕಾರಗಳಾಗಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ನಮ್ಮ ಸರ್ಕಾರಗಳನ್ನ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಕಾಲೇಜ್ ಇದೆ, ಒಂದೇ ಒಂದು ಇಡೀ ರಾಜ್ಯಕ್ಕೆ. ನಾವು ನಮ್ಮ ಸರ್ಕಾರವನ್ನು ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಪ್ರತಿಯೊಂದು ರೀಜನ್ನಲ್ಲೂ, ಕಲ್ಯಾಣ ಕರ್ನಾಟಕ ರೀಜನಲ್ಲೂ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ, ಕಿತ್ತೂರು ಕರ್ನಾಟಕ, ಈ ಬೆಳಗಾಂ ರೀಜನ್, ಹುಬ್ಳಿ ಬೆಳಗಾಂ ರೀಜನಲ್ಲಿ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ, ಆಮೇಲೆ ಕೋಸ್ಟಲ್ ಕಡೆ ಈ ಮಂಗಳೂರು ಉಡುಪಿ ಕಡೆ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ. ಈಗೇನಾದರೆ ಆಲೋಪತಿಗೆ ಮಾತ್ರ ಪ್ರತಿಯೊಂದು ಡಿಸ್ಟಿಕ್ ಬೇಕು ಅಂತ ಮಾಡಲಿ, ಸಂತೋಷ. ನಾವು ಬೇರೆಯವ್ರ ಬಗ್ಗೆ ನಾವು ಯಾವುದೇ ಥರ ನಮ್ಗೆ ಅಸೂಯೆ ಇಲ್ಲ. ಆದರೆ ನಾವೇನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಈ ಸರ್ಕಾರವನ್ನು ನಮಗೂ ಕೊಡಿ, ನಮಗೂ ಕೋಆಪರೇಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ಈ ಸಿಸ್ಟಮ್ನ ನೀವು ಎನ್ಕರೇಜ್ ಮಾಡಿ. ಇದು ಒಳ್ಳೆ ಸಿಸ್ಟಮ್ಮು, ಖಂಡಿತವಾಗ್ಲೂ ಒಳ್ಳೆ ಸಿಸ್ಟಮ್ಮು. ನಮಗೂ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್ ಇರೋದ್ರಿಂದ ನಾವು ಇನ್ನೊಂದು 4 ಗೌರ್ಮೆಂಟ್ ಕಾಲೇಜ್ಗಳನ್ನ ನಾವು ನಮ್ಮ ಸರ್ಕಾರದಿಂದ ಬಯಸಿದ್ವಿ. ಅಟ್ಲೀಸ್ಟ್ ನೀವು ಟು ಸ್ಟಾರ್ಟ್ ವಿತ್ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ಕಿತ್ತೂರು ಕರ್ನಾಟಕದಲ್ಲಿ, ಆಮೇಲೆ ಸೆಂಟ್ರಲ್ ಕರ್ನಾಟಕ, ಆಮೇಲೆ ಕೋಸ್ಟಲ್ ಕರ್ನಾಟಕಕ್ಕೆ ಬನ್ನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀವಿ. ಅದೇ ಥರನೇ ಈ ಗೌರ್ಮೆಂಟ್ ಹೋಮಿಯೋಪತಿ ಡಿಸ್ಪೆನ್ಸರೀಸ್ ಅಂತ ತುಂಬ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ. ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ, ಕೇರಳ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ನಮ್ಮ ಸೌತ್ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಕಡಿಮೆ. ಸುಮಾರು ಅಂದರೆ 40ರಿಂದ 60 ಗೌರ್ಮೆಂಟ್ ಡಿಸ್ಪೆನ್ಸರೀಸ್ ಮಾಡಲಿಲ್ಲ. ಅದೇ ಫಾರ್ ಎಕ್ಸಾಂಪಲ್ ನಾವು ಕೇರಳದಕ್ಕೆ ತಗೊಂಡಾಗ 1000ದಿಂದ 1500 ಗೌರ್ಮೆಂಟ್ ಹೋಮಿಯೋಪತಿಕ್ ಡಿಸ್ಪೆನ್ಸರೀಸ್ ಇದೆ. ನಮ್ಮ ಸರ್ಕಾರ ನಾವೇನು ರಿಕ್ವೆಸ್ಟ್ ಮಾಡ್ಕೊಡಂದ್ರೆ, ಸುಮಾರು 12 ವರ್ಷದಿಂದ 15 ವರ್ಷದಿಂದ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಡಿಸ್ಪೆನ್ಸರನ್ನು ಸ್ಟಾರ್ಟ್ ಮಾಡಿಲ್ಲ ನಮ್ಮ ಸರ್ಕಾರಗಳು. ನಮ್ಮ ಸಿಸ್ಟಮ್ ಹೆಂಗೆ ಬೆಳಿಬೇಕು ಸರ್, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಸರ್ಕಾರದವರು, ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಹೆಲ್ತ್ ಸೆಕ್ರೆಟರಿ ಆಗಿರ್ಬೋದು, ಆಯುಷ್ ಕಮಿಷನರ್ ಆಗಿರ್ಬೋದು, ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ದಯವಿಟ್ಟು ಒಂದೊಂದು ವರ್ಷಕ್ಕೆ ಒಂದು 25, ಒಂದು 10 ಗೌರ್ಮೆಂಟ್ ನಾವು 100 ಕೇಳ್ತಾ ಇಲ್ಲ ಸರ್. 12 ವರ್ಷದಿಂದ ಒಂದು ಗೌರ್ಮೆಂಟ್ ಡಿಸ್ಪೆನ್ಸರನ್ನು ಸ್ಟಾರ್ಟ್ ಮಾಡಿಲ್ಲ ಸರ್. ಇದು ಯಾಕೆ ಸರ್ ಇಷ್ಟೊಂದು ಅನ್ಯಾಯ ಮಾಡ್ತೀರಾ? ದಯವಿಟ್ಟು ನಾನು ಸರ್ಕಾರವನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ನಮ್ಮ ಒಂದು ಹೋಮಿಯೋಪತಿ ಡಾಕ್ಟರ್ಸ್ಗೆ ಸುಮಾರು 18 ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಸ್ ಇದೆ ಸರ್. ಅವರು ಎಷ್ಟೋ ಜನ ಬಡ ಜನರು ಆಚೆ ಬರ್ತಾರೆ ಸರ್. ಅವ್ರಿಗೆ ಗೌರ್ಮೆಂಟಲ್ಲಿ ಒಂದು ಉದ್ಯೋಗ ಮಾಡೋಕ್ಕೆ ಅವಕಾಶನೇ ಇರೋದಿಲ್ಲ ಸರ್. ದಯವಿಟ್ಟು ಪ್ರತಿ ವರ್ಷನೂ ನಮ್ಗೇನು ಗೌರ್ಮೆಂಟಿಂದ ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ನಮ್ಗೇನು ಬೇಕು ಗೌರ್ಮೆಂಟಿಂದ ಅಂದರೆ, ಈ ಹೋಮಿಯೋಪತಿ ಡೆವಲಪ್ ಆಗಬೇಕು ಅಂದರೆ ಪ್ರತಿಯೊಂದು ರೀಜನ್ನಲ್ಲೂ 4 ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಆಗಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು 25 ಹಾಸಿಗೆ ಉಳ್ಳ ಗೌರ್ಮೆಂಟ್ ಹೋಮಿಯೋಪತಿಕ್ ಹಾಸ್ಪಿಟ್ಲ್ ಆಗಬೇಕು. ಅದೇ ಥರನೇ ಪ್ರತಿಯೊಂದು ತಾಲೂಕಲ್ಲೂ 10 ಬೆಡೆಡ್ ಹಾಸ್ಪಿಟ್ಲ್ ಆಗಬೇಕು. ಪ್ರತಿಯೊಂದು ಹೋಬಳಿಯಲ್ಲಿ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಡಿಸ್ಪೆನ್ಸರೀಸ್ ಆಗಬೇಕು ಅಂತ ನಮ್ಮ ಡಿಮ್ಯಾಂಡ್ ಸರ್. ನಮ್ಮ ಒಂದು ರಿಕ್ವೆಸ್ಟು ಟು ದಿ ಗೌರ್ಮೆಂಟ್ಗೆ, ಇದು ರಿಕ್ವೆಸ್ಟು. ಯಾಕಂದರೆ ನಾವು ಈ ಆಲೋಪತಿ ಡಾಕ್ಟರ್ಸ್ ಹತ್ರ ನಾವು ಫೈಟ್ ಮಾಡೋಕ್ಕೆ ನಮಗೆ ಜನಬಲನೂ ಇಲ್ಲ, ರಾಜಕೀಯ ಶಕ್ತಿ ಇಲ್ಲ, ಹಣಬಲನೂ ಇಲ್ಲ. ದಯವಿಟ್ಟು ಇದು ಒಳ್ಳೆ ಸಿಸ್ಟಮ್ ಸರ್, ಇದು ದಯವಿಟ್ಟು ಒಳ್ಳೆ ಸಿಸ್ಟಮ್. ಅನೇಕ ಆಲೋಪತಿ ಡಾಕ್ಟರ್ಸು ನಮ್ಮ ಔಷಧಿ ತಗೊತಾರೆ, ಅನೇಕ ಮಿನಿಸ್ಟ್ರುಗಳು ನಮ್ಮ ಔಷಧಿ ತಗೊಂತಾರೆ. ಆದರೆ ನಮ್ಗೆ ಯಾರು ನಮ್ಮ ಒಂದು ಹೋಮಿಯೋಪತಿ ಸಿಸ್ಟಮ್ಗೆ ಯಾರು ಎನ್ಕರೇಜ್ ಮಾಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ತುಂಬಾ ಘಂಟಾಘೋಷದಿಂದ ಹೇಳಕ್ಕೆ ನಾನು ಬಯಸ್ತೀನಿ. ದಯವಿಟ್ಟು ಹೋಮಿಯೋಪತಿ ಸಿಸ್ಟಮ್ನ ಬೆಳೆಸಿ. ಇದು ಜನಗಳಿಗೂ ಉಪಯೋಗ ಆಗುತ್ತೆ, ನನಗೂ ಉಪಯೋಗ ಆಗಲ್ಲ, ನಮ್ಮ ಜನಗಳಿಗೆ ಉಪಯೋಗ ಆಗುತ್ತೆ ಸರ್. ಯಾಕಂದ್ರೆ ಎಷ್ಟೋ ಜನ ಕ್ರಾನಿಕ್ ಡಿಸೀಸಸ್ ಇದ್ಕೊಂಡು ತುಂಬಾ ನರಳಾಡ್ತಾ ಇದ್ದಾರೆ. ನಮ್ಮ ಹೋಮಿಯೋಪತಿ ಪದ್ಧತಿಯಲ್ಲಿ ಕ್ರಾನಿಕ್ ಡಿಸೀಸ್ಗೆ ಒಳ್ಳೆ ಔಷಧಿ ಉಂಟು. ಇಂಥ ಸಿಸ್ಟಮ್ಸ್ನ ಸರ್ಕಾರ ಎನ್ಕರೇಜ್ ಮಾಡಬೇಕು, ಎನ್ಕರೇಜ್ ಮಾಡ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ದಯವಿಟ್ಟು ಎನ್ಕರೇಜ್ ಮಾಡಿ.
ಇಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಡಾಕ್ಟರ್ ವೀರಬ್ರಹ್ಮಚಾರಿ. ಇವಾಗ ಅವ್ರು ಮಾತಾಡಿದ್ರಲ್ಲ, ಇದೇ ವರ್ಷನವರು ಇದ್ರಲ್ಲಿ ಹಿಂದೆ ಏನಿದೆ ಅವ್ರ ಪೇಯ್ನ್ ಇದೆ. ಅವ್ರು ಎಲ್ಲರೂ ಒಂಚೂರು ಸ್ವಾರ್ಥತೆಯಿಂದ ನನಗಿದಾಗಬೇಕು ಅಂತ ಕೇಳಿದ್ರೆ ಇಲ್ಲ, ಮನುಕುಲಕ್ಕೆ ಒಳ್ಳೇದಾಗಬೇಕು, ಮನುಕುಲಕ್ಕೆ ಒಳ್ಳೇದಾಗೋದಕ್ಕೋಸ್ಕರ ಏನೇನಾಗಬೇಕು ಹೋಮಿಯೋಪತಿಲಿ ಅಂತ ಹೇಳ್ತಾವ್ರೆ. ಸ್ವಲ್ಪ ನಾವು ಸ್ಪಂದಿಸಬೇಕಲ್ಲ. ಸರ್ಕಾರ ಯಾವಾಗ ಸ್ಪಂದಿಸುತ್ತೆ ಅಂದರೆ ಜನರು ಸೇರಬೇಕು ಈ ಹೋರಾಟದಲ್ಲಿ. ಏನಕ್ಕೋಸ್ಕರ ಅವ್ರು ಕೇಳ್ತಿರೋದು? ನಿಮಗೋಸ್ಕರ. ಡಾಕ್ಟ್ರ್, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ನಾನು. 2025 ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಮಾಡಿದ್ರೆ ತಾವು ಬಂದಿದ್ರಿ. ಹೌದು ಸರ್. ನಾವು ಏನು ಅಂದರೆ ನಿಮ್ಮ ಒಂದು ಕಷ್ಟಗಳು, ಬೇಡಿಕೆಗಳು ಏನಿದೆ ಅದು ಸರ್ಕಾರದ ಮುಂದೆ ನಾವು ಇಡೋದ ಪ್ರಯತ್ನವನ್ನು ಮಾಡಿದ್ವಿ. ಲಾಸ್ಟ್ ಟೈಮ್ ಅದು ಮಾಡಿದ್ದಕ್ಕೆ ಹಂಗೇನೆ, ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ಹೆಲ್ತ್ ಮಿನಿಸ್ಟರ್ ತುಂಬ ಸ್ಪಂದಿಸಿದ್ರು, ಪೂರಕವಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ, GWC 2026 ಒಂದು ಮೈಲಿಗಲ್ಲಾಗುತ್ತೆ, ಒಂದು ಇತಿಹಾಸ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಸರ್ಕಾರ ಪೂರಕವಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ನಮ್ಮ ಹೆಲ್ತ್ ಮಿನಿಸ್ಟ್ರಿ ಇರ್ಬೋದು, CM ಇರ್ಬೋದು, ಎಲ್ಲರೂ ಮಾಡ್ತಾವ್ರೆ. ಬಟ್ ನಿಮ್ಮ ಹೋಮಿಯೋಪತಿಲಿ ಈ 2026 ನಿಮ್ದು ಏನು ಸಮಸ್ಯೆಗಳಿದೆ ನಾನು ವೇದಿಕೆ ಕೊಡ್ತೀನಿ, ತಾವು ಬರೋಕ್ಕೆ ತಯಾರಿದ್ದೀರಾ? ಖಂಡಿತವಾಗ್ಲೂ ಬರ್ತೀನಿ ಸರ್. 26 ಈ ಕಾನ್ಫರೆನ್ಸ್ಗೆ ನಾನು ಖಂಡಿತವಾಗ್ಲೂ ಫಸ್ಟ್ ಆಗಿ ನಾನು ರಿಜಿಸ್ಟರ್ ಮಾಡ್ತೀನಿ. ಅದೇ ಥರನೇ ನಮ್ಮ ಹೋಮಿಯೋಪತಿ ಡಾಕ್ಟರ್ಗಳನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಎಲ್ಲರೂ ಮೆಂಬರ್ ಆಗಿ, ಈ ಒಂದು ಕಾನ್ಫರೆನ್ಸ್ ಮೆಂಬರ್ ಆಗಿ. ಯಾಕಂದರೆ ಇದು ಮೆಂಬರ್ ಆಗೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಅಂದರೆ ಹೋಮಿಯೋಪತಿ ಸಿಸ್ಟಮ್ಗೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಆಯುಷ್ ಟಿ ವಿಯವರು ಸಾಕಷ್ಟು ನಮ್ಮ ಆಯುಷ್ ಸಿಸ್ಟಮ್ನ ಬೆಳೆಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಅವ್ರಿಗೆ ಕೋಆಪ್ರೇಟ್ ಮಾಡಿಲ್ಲ ಅಂದರೆ ಅವ್ರ ಕೈಲೂ ಆಗೋದಿಲ್ಲ. ಅವ್ರೇನು ಅಂದರೆ ನಮ್ಮ ಸಮಸ್ಯೆಗಳನ್ನ ನಾವು ಸಾಕಷ್ಟು ಹೆಲ್ತ್ ಮಿನಿಸ್ಟ್ರಿಗೆ ಹೇಳಿದ್ವಿ, ಹೆಲ್ತ್ ಸೆಕ್ರೆಟರಿಗೆ ಹೇಳ್ತೀವಿ, ಆಯುಷ್ ಕಮಿಷನರ್ಗೆ ಹೇಳ್ತಾ ಇದ್ದೀವಿ. ಯಾವುದೇ ಒಂದು ಥರದಲ್ಲಿ ನಮ್ಗೆ ಅಷ್ಟೊಂದು ನಮ್ಮ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಹೋಮಿಯೋಪತಿ ಮಂಡಳಿ 4 ವರ್ಷ ಆಯಿತು ಹೋಮಿಯೋಪತಿ ಮಂಡಳಿ ಎಲೆಕ್ಷನ್ಸ್ ಆಗಿ. ಅದು ಸರ್ಕಾರದ ಒಂದು ಡ್ಯೂಟಿ. ಅದು ಎಲೆಕ್ಷನ್ಸ್ ಆದಮೇಲೆ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಹೋಮಿಯೋಪತಿ ಬೋರ್ಡ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಫಾರ್ಮ್ ಮಾಡಬೇಕು. ಅದು ಕಾರಣಾಂತರಗಳಿಂದ ಅವರು ಮಾಡ್ತಾ ಇಲ್ಲ. ಅವ್ರೇನಂದ್ರೆ ನಾವೇನೋ ಆ್ಯಕ್ಟ್ ಚೇಂಜ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಆ್ಯಕ್ಟ್ ಚೇಂಜ್ ಮಾಡೋದಕ್ಕೂ ನಮಗೆ ನಮ್ಮ ಒಂದು ಹೋಮಿಯೋಪತಿ ಬೋರ್ಡ್ನ ಎಲೆಕ್ಷನ್ ಮಾಡಿಬಿಟ್ಟು ನೀವು ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೂ ಸಂಬಂಧ ಇಲ್ಲ. ಅವ್ರು ಆ್ಯಕ್ಟ್ ಚೇಂಜ್ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಇಲ್ಲ. ಆದರೆ ನಾವು ಗೆದ್ದಿದ್ದೀವಿ, ಹೋಮಿಯೋಪತಿ ಡಾಕ್ಟರ್ಸು ಗೆದ್ದಿದ್ದಾರೆ. ಗೆದ್ದಿರೋರನ್ನ ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅವರಿಗೆ ನೀವು ಹೋಮಿಯೋಪತಿ ಮಂಡಳಿ ಕಾನ್ಸ್ಟಿಟ್ಯೂಟ್ ಮಾಡಿ, ಒಂದು ಬಾಡಿ ಅಂತಿದೆ. ಆಮೇಲೆ ಬೇಕಾದ್ರೆ ನೀವು ಮುಂದಕ್ಕೆ ಅಂದರೆ ಪ್ರಾಸ್ಪೆಕ್ಟಿವ್ ಆಗಿ ನೀವು ಏನು ಆ್ಯಕ್ಟ್ ಚೇಂಜ್ ಮಾಡ್ತೀರೋ, ಮುಂದೆ ಬೇರೆ ಏನನ್ನ ಪ್ಲಾನ್ ಇದ್ರೆ ಮಾಡ್ಕೊಳ್ಳಿ. ನೀವು 4 ವರ್ಷ ಆದ್ರೂ ಪ್ರತಿ ಸಲ ನಾವು ಹೆಲ್ತ್ ಸೆಕ್ರೆಟರಿನ, ಆಯುಷ್ ಕಮಿಷನರ್ನ ಮೀಟ್ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಹೆಲ್ತ್ ಮಿನಿಸ್ಟ್ರನ್ನು ಸಾಕಷ್ಟು ನಾವು ಮೀಟ್ ಮಾಡಿದ್ದೀವಿ, ಅವರು ಮಾಡ್ತೀವಿ ಅಂತ ಇದ್ದಾರೆ. ಬಟ್ ಅವ್ರಿಗೂ ಸರಿಯಾಗಿ ಮಾಹಿತಿ ನಮ್ಮ ಹೆಲ್ತ್ ಸೆಕ್ರೆಟರಿ ಅವರಾಗಲಿ ಕಮಿಷನರ್ಗಲಿ ಕೊಡ್ತಾ ಇದ್ದಾರಲ್ಲ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಸಮಸ್ಯೆ ಅಂತೂ ಹೋಮಿಯೋಪತಿ ಮಂಡಳಿದು ಅವರು ನಮ್ಮ ಸಮಸ್ಯೆಯನ್ನು ಅವರು ಪರಿಹಾರ ಕೊಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಡೈರೆಕ್ಟಾಗಿ ಹೆಲ್ತ್ ಮಿನಿಸ್ಟ್ರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಥರ ಯಾಕೆ ಇವೆಲ್ಲ ಇದ್ರ ಜೊತೆಗೆ ತಮ್ಗೆಲ್ಲರಿಗೂ ಆಗಲೇ ನಾನು ಹೇಳಿದ್ದೀನಿ, ನಮ್ಮ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ನಮ್ಗೆ ಅನೇಕ ಗೌರ್ಮೆಂಟಿಂದ ಅನೇಕ ಒಂದು ಕೆಲಸಗಳಾಗಬೇಕಾಗಿದೆ. ಈ ಕೆಲಸಗಳಿಂದ ಆಗಬೇಕು ಅಂದರೆ ಫಸ್ಟು ನಾವೆಲ್ಲ ಹೋಮಿಯೋಪತಿ ಡಾಕ್ಟರ್ಸ್ ಎಲ್ಲ ಯುನೈಟ್ ಆಗಬೇಕು. ಯುನೈಟ್ ಆದ್ರೇನು ನಮ್ಮ ಕೆಲಸ ಆಗೋದು. ನಾನು ಬರೀ ಡಾಕ್ಟರ್ ವೀರಬ್ರಹ್ಮಚಾರಿ ಒಬ್ಬರೇ ಹೋರಾಡಿದ್ರೆ ಏನಾಗೋದಿಲ್ಲ. ನಮ್ಮ ಒಂದು ಅಸೋಸಿಯೇಷನ್ ಇದೆಲ್ಲ, ಕರ್ನಾಟಕ ಹೋಮಿಯೋಪತಿಕ್ ಮೆಡಿಕಲ್ ಒಂದು ಅಸೋಸಿಯೇಷನ್ ಫೈಟ್ ಮಾಡಿದ್ರೆ ಇದು ಕೆಲಸಗಳಾಗೋದಿಲ್ಲ. ನಮ್ಮ ಜೊತೆಗೆ ಈ ಥರ ಆಯುಷ್ TV ಅಂತ ಒಂದಿದೆಯಲ್ಲ, ನಾನು ಸಾಕಷ್ಟು ನಾನು ಒಂದು 2 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಆಯುಷ್ ಸಿಸ್ಟಮ್ಸ್ನ ಬೆಳಿಬೇಕು, ಈ ಆಯುಷ್ TVನೂ ಬೆಳಿಬೇಕು. ಆಯುಷ್ TV ಬೆಳಿಬೇಕಂದ್ರೆ ಆಯುಷ್ ಸಿಸ್ಟಮ್ ಬೆಳಿಬೇಕು. ಆಯುಷ್ ಸಿಸ್ಟಮ್ನ ಬೆಳೆಯೋದಕ್ಕೆ ಅವರೊಬ್ಬರು ಪ್ರಯತ್ನ ಪಡ್ತಾ ಇರುವಾಗ ನಾವು ಯಾಕೆ ಅವರಿಗೆ ಕೋಆಪ್ರೇಟ್ ಮಾಡಬಾರ್ದು, ಅವ್ರಿಗೆ ಯಾಕೆ ನಾವು ಸಪೋರ್ಟ್ ಮಾಡಬಾರ್ದು ಅಂತ ನನಗೆ ಒಂದು ಥಾಟ್ ಬಂತು. ಆ ಥಾಟಿಂದ ನಾನು ಅವ್ರಿಗೆ ಈ ಒಂದು ನಮ್ಮ ಅಸೋಸಿಯೇಷನ್ ಪರವಾಗಿ ನಾನು ಆ್ಯಸ್ ಎ ಡಾಕ್ಟರ್ ವೀರಬ್ರಹ್ಮಚಾರಿ ಆಯುಷ್ TV ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರು ನಾವು ನಮ್ಮ ಸಪೋರ್ಟ್ ನಿಮ್ಗೆ ಕೊಡ್ತೀವಿ ಅಂತ. ಅದೇ ಥರ ನಾವು ನಿಮ್ಮೆಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ಕೊಳೋದು ಅಂದರೆ, ನೀವು ಸುಮ್ಮನೆ ಯಾವುದೇ ಅಸೋಸಿಯೇಷನ್ ಇರ್ಬೋದು, ಆಯುಷ್ ಟಿ ಇರ್ಬೋದು, KHM ಇರ್ಬೋದು, ಇನ್ನೊಂದು ಅಸೋಸಿಯೇಷನ್ ಇರ್ಬೋದು, ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ನಿಮ್ಮಿಂದ ನಾವು ಬಯಸೋದೇನು ಅಂದರೆ ಡೆವಲಪ್ಮೆಂಟ್ಗೆ, ಫ್ಯೂಚರ್ ಆಫ್ ಹೋಮಿಯೋಪತಿಗೆ ನಿಮ್ಮಿಂದ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಸ್ಟ್ರೆಂತ್ ತೋರಿಸ್ಬೇಕಾಗತ್ತೆ, ನಾವು ಎಲ್ಲರೂ ಕೇಳಬೇಕಾಗುತ್ತೆ, ಎಲ್ಲರೂ ಡಿಮ್ಯಾಂಡ್ ಮಾಡಬೇಕಾಗತ್ತೆ. ನಮ್ಮ ಒಂದು ಸರ್ಕಾರಗಳನ್ನು ನಮ್ಗೇನು ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ನಮ್ಗೆ ಅನೇಕ ಬೇಡಿಕೆಗಳು ಇದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದೆ,
ಇದೆ, ಸ್ಟೇಟ್ ಗೌರ್ಮೆಂಟಲ್ಲೂ ಇದೆ. ಸೊ ನಾವೆಲ್ಲ ಯೂನಿಟ್ ಆದರೆ ನಮ್ಮ ಒಂದು ಸಿಸ್ಟಮ್ನ ಹೆಚ್ಚಿಗೆ ನಾವು ಡೆವಲಪ್ ಮಾಡ್ಬೋದು. ಈಗ ಒಂದು ಈ ಆಯುಷ್ ಟಿವಿ ಒಂದು ಮುಂದೆ ಬಂದಿದೆ, ನಿಮಗೆಲ್ಲ ನಾವು ಕೋಆಪ್ರೇಟ್ ಮಾಡ್ತೀವಿ, ನಿಮ್ಮ ಸಿಸ್ಟಮ್ಗಳನ್ನ ನಾವು ಮೇಲೆ ತರ್ತಕ್ಕೆ ನಾವು ಪ್ರಯತ್ನ ಪಡ್ತೀವಿ, ನಮಗೆ ಕೋಆಪ್ರೇಟ್ ಮಾಡಿ ಅಂತ ನಮ್ಮನ್ನು ಕೇಳ್ಕೊತಾ ಇದ್ದಾರೆ. ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು? ದಯವಿಟ್ಟು ಅವರು ಮುಂದೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ, ಆವಾಗ ನಮ್ಮ ಸಿಸ್ಟಮ್ ಖಂಡಿತವಾಗ್ಲೂ ಡೆವಲಪ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಹೋಮಿಯೋಪತಿ ಡಾಕ್ಟರ್ಗಳಿಗೆ ನಾನೇನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಈ ಆಯುಷ್ ಟಿ ವಿ ವತಿಯಿಂದ ಹರೀಶ್ ಅನ್ನೋರು, ಅವರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಈ ಆಯುಷ್ ಟಿ ವಿಗೆ. ಇವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಆಯುಷ್ ಸಿಸ್ಟಮ್ನ ಡೆವಲಪ್ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಇದೇ ಥರನೇ ಲಾಸ್ಟ್ ಇಯರನ್ನು ಅವರು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಅಂತ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ರು. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಆಗಿದ್ದೆ. ಅದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಅಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟ್ರು ಬಂದಿದ್ದರು, ಕನ್ಸರ್ನ್ಡ್ ಹೆಲ್ತ್ ಅಫಿಷಿಯಲ್ಸು ಬಂದಿದ್ದರು. ಅಲ್ಲಿ ಅವರು ಈ ಆಯುಷ್ ಸಿಸ್ಟಮ್ಗೆ ಈ ಸಮಸ್ಯೆಗಳ ಬಗ್ಗೆ ಅವರಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ. ಅದೇ ಥರನೇ ಈಗ 26ಕ್ಕೆ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಅಂತ ಮತ್ತೆ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂದರೆ, ಈ ಆಯುಷ್ ಸಿಸ್ಟಮ್ಮು ಚೆನ್ನಾಗಿ ಡೆವಲಪ್ ಆಗಬೇಕು, ಪ್ರತಿಯೊಬ್ಬರೂ ಈ ಆಯುಷ್ ಸಿಸ್ಟಮ್ನ ತಗೋಬೇಕು. ಗರ್ಗರ್ ಆಯುಷ್ ಸಿಸ್ಟಮ್ ಅನ್ನೋ ಒಂದು ಅಭಿಯಾನದಲ್ಲಿ ಅವರು ಆ ಒಂದು ನಿಟ್ಟಿನಲ್ಲಿದ್ದಾರೆ. ಅದಕ್ಕೆ ನಮ್ಮ ಹೋಮಿಯೋಪತಿ ಡಾಕ್ಟ್ರುಗಳು ಲಾಸ್ಟ್ ಟೈಮು ನಾವು ಅಷ್ಟೊಂದು ಅವರಿಗೆ ಕೈ ಜೋಡಿಸಿರಲಿಲ್ಲ, ಯಾಕಂದರೆ ಅದು ಲೇಟ್ ಆಗೋಗ್ಬಿಟ್ಟಿತ್ತು. ಆದರೆ ಈಗ ಅವರು ನಮಗೆ ಮೊದಲೇ ಬಂದು ನಮ್ಮನ್ನು ಅಪ್ರೋಚ್ ಮಾಡಿದೆ. ನಿಮ್ಮ ಹೋಮಿಯೋಪತಿ ಸಿಸ್ಟಮ್ ಬಗ್ಗೆ ನಾವು ನಿಮ್ಮ ಸಿಸ್ಟಮನ್ನು ನಿಮಗೆ ಸರ್ಕಾರದಿಂದ ಆಗಲಿ ಅಥವಾ ಈ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಆಗಲಿ, ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಒಂದು ಕೆಪಾಸಿಟಿ, ನಿಮ್ಮ ಸಿಸ್ಟಮಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಒಳ್ಳೆ ಮೆಡಿಸಿನ್ ಇದೆ ಅಂತ ನೀವು ಈ ಜನಗಳಿಗೆ ಅವೇರ್ನೆಸ್ ನಾವು ಕೊಡ್ತೀವಿ, ನೀವು ಟ್ರೀಟ್ ಮಾಡಿ ಅಂತ ನಮ್ಮ ಜೊತೆಗೆ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹರೀಶ್ ಅವರು ಸೀನಿಯರ್ ವೈಸ್ ಪ್ರೆಸಿಡೆಂಟು, ಇವರು ಲಾಯರೂ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಿದ್ರೆ, ನಾವೆಲ್ಲರೂ ಹೋಮಿಯೋಪತಿ ಡಾಕ್ಟರ್ ಎಲ್ಲರೂ ಈ ಒಂದು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ಗೆ ನಾವೆಲ್ಲರೂ ಮೆಂಬರ್ ಆಗೋಣ. ನಮ್ಮ ಸಿಸ್ಟಮ್ಗೆ ಅವರು ಯಾವ ಥರ ಬೇಕಾದ್ರೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ಬೋದು, ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ ಇರ್ಬೋದು, ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಕಣ್ಣಾರ ನೋಡ್ತಾ ಇದ್ದೀನಿ 2 ವರ್ಷದಿಂದ. ಇನ್ನು ಮುಂದಕ್ಕೂ ನಮ್ಮ ಸಿಸ್ಟಮ್ಗೆ ಅವ್ರು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಾನ್ಫಿಡೆನ್ಸಿಂದ ತಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು, ಎಲ್ಲರೂ ಮೆಂಬರ್ ಆಗೋಣ, ಮೆಂಬರ್ ಆಗಿ ಹೋಗೋಣ. ಏನು ಬೆನಿಫಿಟ್ ಇದೆ, ಸಿಸ್ಟಮ್ಗೆ ಬೆನಿಫಿಟ್ ಆಗುತ್ತೆ. ಸಿಸ್ಟಮ್ಗೆ ಬೆನಿಫಿಟ್ ಆದರೆ, ಅದಕ್ಕೆ ಸಿಸ್ಟಮ್ ಚೆನ್ನಾಗಿ ಅವೇರ್ನೆಸ್ ಆದರೆ ನಮಗೂ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಹೋಗಿ ಮೆಂಬರ್ ಆಗೋಣ. ನಾನು ಇವತ್ತೇ ಆಗಿಬಿಟ್ಟಿದ್ದೀನಿ, ಇವತ್ತೇ ನಾನು ಫಸ್ಟು ಮೆಂಬರ್ ಆಗಿದ್ದೀನಿ. ಅದೇ ಥರ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಮೆಂಬರ್ ಆಗಲಿ ಅಂತ. ಇನ್ನು ಮುಂದಕ್ಕೂ ಅಷ್ಟೇ ನಮ್ಮ ಅಸೋಸಿಯೇಷನ್ನಲ್ಲಿ, ನಮ್ಮ ಕರ್ನಾಟಕ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ನಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ತಾಲೂಕ್ ವೈಸ್ ಇರ್ಬೋದು, ಡಿಸ್ಟಿಕ್ ವೈಸ್ ಇರ್ಬೋದು, ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಸಿಸ್ಟಮ್ನ ಅವರು ಯಾವ್ಯಾವ ಡಿಸೀಸಸ್ಗೆ ಎಕ್ಸ್ಪರ್ಟ್ಸು ಅಂತ ಅವರು ರೀಲ್ಸ್ ಮಾಡ್ತಾರೆ. ಅದನ್ನು ರೀಲ್ಸ್ ಮಾಡಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ಕೋಲಾರಲ್ಲಿ ಕೆಲವು ಡಾಕ್ಟರ್ಸ್ ಇರ್ತಾರೆ ಅಂದ್ಕೊಳ್ಳಿ, ಅಥವಾ ತುಮಕೂರಲ್ಲಿ ಇರ್ತಾರೆ, ಅಥವಾ ದಾವಣಗೆರೆಯಲ್ಲಿ ಇರ್ತಾರೆ, ಅಥವಾ ಹುಬ್ಳಿ ಧಾರವಾಡ, ಈ ಥರ ಯಾವ್ಯಾವ ಊರಲ್ಲಿ ನಮ್ಮ ಹೋಮಿಯೋಪತಿ ಡಾಕ್ಟರ್ಸು, ನಮ್ಮ ಒಂದು ಮೆಂಬರ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಅವ್ರ ಪ್ರಾಕ್ಟೀಸು ಚೆನ್ನಾಗಾಗುತ್ತೆ, ಅವೇರ್ನೆಸ್ಸು ಕ್ರಿಯೇಟ್ ಮಾಡೋದಕ್ಕೆ ಅವ್ರು ಮುಂದೆ ಬಂದಿರೋದ್ರೆ ಈ ಹರೀಶ್ ಅನ್ನೋರು, ಈ ಸೀನಿಯರ್ ವೈಸ್ ಪ್ರೆಸಿಡೆಂಟು ಈ ಆಯುಷ್ ಟಿ ವಿಗೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಅವರು ನಮಗೆ ಎನ್ಕರೇಜ್ ಮಾಡ್ತಾ ಇರುವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಆಮೇಲೆ ಆ ಎನ್ಕರೇಜ್ಮೆಂಟ್ನ ನಾವು ತೊಗೋಬೇಕಾಗತ್ತೆ. ಈ ಒಂದು ಆಪರ್ಚುನಿಟಿನ ನಾವೆಲ್ಲರೂ ತೊಗೊಂಡು ನಾವು ಈ ಹೋಮಿಯೋಪತಿ ಸಿಸ್ಟಮ್ನ ಇನ್ನೂ ಹೆಚ್ಚಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ಪ್ರಾಕ್ಟೀಸು ಚೆನ್ನಾಗಿ ನಾವು ಡೆವಲಪ್ ಮಾಡ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ತುಂಬ ಧನ್ಯವಾದಗಳು ಡಾಕ್ಟರ್. ಯಾಕೆ ಅಂದರೆ ನಾವು ಮಾಡೋದಕ್ಕೆ ತಯಾರಿದ್ದೀವಿ, ನೀವಿಲ್ಲ ಅಂತ ನಾವೇನು ಮಾಡೋಕ್ಕಾಗಲ್ಲ. ಆವಾಗಲಿಂದ ಹೇಳ್ದಂಗೆ ಒಗ್ಗಟ್ಟಾಗಬೇಕು. ಯುನೈಟೆಡ್ ಆಯಿತು ಅಂದರೆ ಯಾವುದೇ ಪಾಲಿಸಿ ಇದ್ರೂ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ನಮ್ಗಳ್ಗೈತೆ. ಯಾಕಂದರೆ ಸರ್ಕಾರದಲ್ಲಿ ಕೂರಿಸಿರೋದೇ ನಾವು, ನಮ್ಮ ಕೆಲಸ ಮಾಡೋದಕ್ಕೆ ಅವ್ರು ಇರೋದು, ಆದರೆ ಮಾಡಿಸ್ಬೇಕಾಗಿರೋದು ನಾವು. ಅದು ನೀವು ಒಗ್ಗಟ್ಟಾಗಬೇಕಾಗಿದೆ. ಇವತ್ತು ಕರ್ನಾಟಕ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ನು ಸರ್, ನಾನು ಮಾತು ಕೊಡ್ತಾ ಇದ್ದೀನಿ, ನಿಮಗೆ ಅಂತ ಒಂದು ಸ್ಲಾಟ್ ಕೊಡ್ತೀನಿ ನಾನು, ನಿಮ್ಮ ಎಲ್ಲ ಡಾಕ್ಟ್ರಿಗೂ ವೇದಿಕೆ ಕೊಡ್ತೀನಿ ನಾನು. ಯಾರ್ಯಾರು ಏನೇನು ಸ್ಪೆಷಲೈಸೇಷನ್ ಇದ್ದಾರೋ ಅವ್ರು ಬಂದ್ಬಿಟ್ಟು ನಮ್ಮಲ್ಲಿ
ಮಾತಾಡ್ಬೋದು, ನಾವು ಪ್ರಮೋಟ್ ಮಾಡ್ತೀವಿ. ಯಾಕಂದರೆ ಲಕ್ಷಾಂತರ ಕೋಟಿಗಟ್ಟಲೆ ಜನರ ಹತ್ರ ರೀಚ್ ಆಗ್ತಿದ್ದೀವಿ ನಾವು ಆಯುಷ್ ಟಿ ವಿ. ನಮ್ಮ ಉದ್ದೇಶ ಒಂದೇ, ಇಮ್ಯೂನ್ ವೆಲ್ಬೀಯಿಂಗ್ ಮೂಮೆಂಟನ್ನ ನಾವು ಏನು ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬ ಜನರು ಆರೋಗ್ಯಕರವಾಗಿರಬೇಕು, ನೋ ಸೈಡ್ ಎಫೆಕ್ಟ್ಸ್. ಅದಾಗಬೇಕಂದ್ರೆ ಆಯುಷ್ ಸಿಸ್ಟಮಲ್ಲಿ ಮಾತ್ರ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ನೀವು ಏನು ಹೇಳಿದ್ರಿ ಇವತ್ತು ಅದ್ಭುತವಾಗಿದೆ. ನಾನು ಫಸ್ಟ್ ಮೆಂಬರ್ ಆಗ್ತೀನಿ, ಡೆಲಿಗೇಟ್ ಆಗ್ತೀನಿ ಅಂತಂದ್ರು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ಗೆ. ಯು ಆರ್ ಎ ಲೀಡರ್. ಅಟ್ ದಿ ಸೇಮ್ ಟೈಮ್ ಇವರೊಬ್ಬರೇ ಹೋರಾಟ ಮಾಡಿದ್ರೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಮಹಾತ್ಮ ಗಾಂಧೀಜಿ ಒಬ್ಬರೇ ಹೋರಾಟ ಮಾಡಿದ್ರೆ ಏನು ಮಾಡೋಕ್ಕಾಗ್ತಿಲ್ಲ. ಗಾಂಧೀಜಿ ಯಾಕಾದರು ಅಂದರೆ ಜನರು ಸಪೋರ್ಟಿಂದ ಆದರು. ಬಿಕಾಸ್ ಆಫ್ ಹಿಸ್ ಯುನೈಟೆಡ್ ಸಪೋರ್ಟ್ ಈ ಬಿಕಮ್ ದಿ ಫಾದರ್ ಆಫ್ ದಿ ನೇಷನ್. ಇಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಒಬ್ಬರು ನೋಡಿದ್ರೆ ಇನ್ನೊಬ್ರಿಗಾಗಲ್ಲ, ಒಂದು ಸಿಸ್ಟಮ್ ನೋಡಿದ್ರೆ ಇನ್ನೊಂದು ಸಿಸ್ಟಮ್ಗೆ ಆಗಲ್ಲ. ಎಲ್ಲರೂ ಒಂದಾಗಬೇಕು ರೀ. ಅಲೋಪತಿನೂ ನಮ್ಮದೇನೆ, ಆಯುರ್ವೇದನೂ ನಮ್ಮದೇನೆ. ಪ್ರತಿಯೊಬ್ಬರು ಒಂದಾಯಿತು ಅಂದರೆ ಎಲ್ಲರೂ ಚೆನ್ನಾಗಿರ್ತೀವಿ. ಈ ನಿಟ್ಟಿನಲ್ಲಿ ನಾನೊಬ್ಬ ಸ್ವಾರ್ಥತೆಯಿಂದ ನಾನೊಬ್ಬ ಪ್ರಾಕ್ಟೀಸ್ ಮಾಡ್ತಿದ್ದೆ, ನಂಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ, ನನಗೆ ಆಗಬೇಕು, ಅವ್ರು ಹೋರಾಟ ಮಾಡ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಕೊಂಡ್ರೆ ತಪ್ಪದು ಮಾಡ್ತಾ ಇರೋದು ನೀವು. ಯಾಕಂದರೆ ನಾವು ಕರ್ಮನ ನಂಬಿರುವಂಥ ಭೂಮಿ ಇದು. ನೀವು ಏನು ಯೋಚನೆ ಮಾಡ್ತೀರೋ ಅದ್ರ ತಕ್ಕಾಗೆ ನಿಮ್ಗೆ ಫಲ ಸಿಗುತ್ತೆ. ನೀವು ಬೇರೆಯವ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡಿ ಒಳ್ಳೇದು ಬಂದೇ ಬರುತ್ತೆ, ಒಳ್ಳೇದು ಆಗೇ ಆಗುತ್ತೆ. ನೀವು ಹಂಗೆ ನೀವು ಸ್ವಾರ್ಥತೆ ಯೋಚನೆ ಮಾಡಿದ್ರೆ ಪ್ರಕೃತಿ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಈ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸು ಬೇರೆಯವ್ರಿಗೋಸ್ಕರ ಮಾಡ್ತಿರುವಂಥ ಕಾನ್ಫರೆನ್ಸು. ಯಾರು ಬೇರೆಯವರು? ನಮ್ಮವರೇ. ನೀವೆಲ್ಲರೂ ಲಿಫ್ಟ್ ಆಯಿತು ಅಂದರೆ ನಾವು ಲಿಫ್ಟ್ ಆಗ್ತೀವಿ ಅಂತ ಹೇಳ್ತಾ, ಡಾಕ್ಟ್ರೇ, ಈ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸಲ್ಲಿ ನಿಮಗೊಂದು ಸಪ್ರೇಟ್ ವೇದಿಕೆ ಕೊಡ್ತೀನಿ. ಏನೇ ನಿಮ್ಮ ಸಮಸ್ಯೆಗಳಿದೆ, ನೀವು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ನಾವು ಡಾಕ್ಯುಮೆಂಟ್ರಿ ಮಾಡಿಬಿಟ್ಟು ನಾವು ತೋರಿಸ್ತೀವಿ. ಅದೇ ಟೈಪು ಹೋಮಿಯೋಪತಿದು ನಾವು ಡಾಕ್ಯುಮೆಂಟ್ರಿ ಮಾಡಿಕೊಡ್ತೀವಿ. ರೆಕಾರ್ಡ್ ಆಗ್ತಾಯಿದೆ ನೋಡಿ, ಹೇಳ್ತಾ ಇದ್ದೀನಿ. ನಿಮ್ಮ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತೀವಿ. ಬಟ್ ನೀವು ಎಷ್ಟು ನಿಮ್ಮ ನೋವು ಪೇನ್ ಇದೆ ಅದ್ರ ತಕ್ಕಾಗಿ ನಿಮ್ಮ ಡಾಕ್ಟರ್ಸ್ಗಳು ಎಲ್ಲ ಸ್ಪಂದಿಸಿದ್ರೆ ಈ GWC 2026 ಹೋಮಿಯೋಪತಿ ಪ್ರಾಬ್ಲಮ್ಮು 100% ರೆಕ್ಟಿಫೈ ಆಗೇ ಆಗುತ್ತೆ. ಡಾಕ್ಟ್ರೆ, ಇದಕ್ಕೆ ತಾವೇನು ಹೇಳ್ತೀರಾ? ಸರ್, ಈ ಒಂದು ತಾವು ಈ ಆಯುಷ್ ಟಿ ವಿ ಅವರು ಮುಂದೆ ಬಂದು ನಮ್ಮ ಹೋಮಿಯೋಪತಿ ಸಿಸ್ಟಮ್ನ ಡೆವಲಪ್ ಮಾಡ್ತೀನಿ ಅಂದರೆ ನಾನು ಬೇಡ ಅಂತ ಹೇಳಕ್ಕೆ ನಾನು ಮೂರ್ಖ ಖಂಡಿತ ಅಲ್ಲ. ಯಾಕಂದರೆ ಈ ಹೋಮಿಯೋಪತಿ ಡಾಕ್ಟರ್ಗಳು ಈ ಶ್ರಮ ಏನಂದ್ರೆ ಅವ್ರಿಗೂ ಕಮ್ಮಿ ಆಗುತ್ತೆ. ತಾವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ನಾವು ಈ ಸಂದರ್ಭದಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಯುಷ್ ಟಿ ವಿ ಅವರಿಗೆ ಈ ಒಂದು ಮುಂದೆ ಬರುವಂಥ ಯಾವುದೇ ಥರದ ಕಾರ್ಯಕ್ರಮಗಳಿಗೆ ಇವಾಗ 26 ಒಂದು ಗ್ಲೋಬಲ್ ವೆಲ್ ಬೀಯಿಂಗ್ ಅಂತ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಡೆಲಿಗೇಟ್ ಆಗಿದ್ದೀನಿ. ಇದೇ ಥರ ಎಲ್ಲರೂ ನಮ್ಮ ಹೋಮಿಯೋಪತಿ ಡಾಕ್ಟರ್ಗಳು ಡೆಲಿಗೇಟ್ ಆಗಿ ಅವ್ರಿಗೆ ನಾವು ಎನ್ಕರೇಜ್ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಅದೇ ಥರನೇ ನಾವು ಹೋಮಿಯೋಪತಿ ಡಾಕ್ಟರ್ಸು ಅಂದರೆ ನಮ್ದು ಯಾವುದೇ ಅಸೋಸಿಯೇಷನ್ಸ್ ಇರಲಿ, ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ವರ್ಲ್ಡ್ ಹೋಮಿಯೋಪತಿ ಡೇ ಆಗಿರ್ಬೋದು, ಪಾರ್ಟಿಸಿಪೇಟ್ ಮಾಡಿ. ಮನೆಯಲ್ಲೇ ಕೂತ್ಕೋಬೇಡಿ, ದಯವಿಟ್ಟು ಬನ್ನಿ, ಪಾರ್ಟಿಸಿಪೇಟ್ ಮಾಡಿ, ಎನ್ಕರೇಜ್ ಮಾಡಿ. ಆಯುಷ್ ಟಿ ವಿಗೂ ಮಾಡೋಣ, ನಾವೆಲ್ಲರೂ ಸೇರಿ ಆಯುಷ್ ಟಿ ವಿಗೂ ಮಾಡೋಣ. ನಮ್ಮ ಹೋಮಿಯೋಪತಿ ಬೆಳೀಲಿ. ನಾವು ಹೋಮಿಯೋಪತಿ ಬೆಳೆದ್ರೆ ನಾವು ಬೆಳಿತೀವಿ. ಹಂಗೆ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರುತ್ತೆ. ಅದೇ ಥರ ನಾವೆಲ್ಲ ಒಟ್ಟಿಗಿದ್ರೆ ನಮ್ಮ ಒಂದು ಸರ್ಕಾರಗಳು ಆವಾಗ ನಮ್ಮ ಮಾತು ಕೇಳುತ್ತೆ. ಇಲ್ಲಾಂದರೆ ಅವರು ನಮ್ಮ ಮಾತು ಕೇಳೋದು. ಯಾಕಂದ್ರೆ ನಮ್ಮನ್ನು ಅಷ್ಟೊಂದು ಅವರು ಅಲೋಪತಿಯವರು ನೋಡ್ಕೊಂತ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನಮ್ಮನ್ನು ನೋಡಲ್ಲ ಅವರು. ಯಾಕಂದರೆ ನಾವು ಅವರೊಂದು ದೃಷ್ಟಿಯಲ್ಲಿ ನಾವು ಯಾವ ಥರ ಇದ್ದೀವಿ ಅಂತ ಅವ್ರನ್ನೇ ಕೇಳಬೇಕಾಗುತ್ತೆ. ಯಾಕಂದ್ರೆ ಅವ್ರು ನಾವು ಲೆಕ್ಕಕ್ಕಿದ್ದೀವೋ ಇಲ್ವಂತ ಗೊತ್ತಿಲ್ಲ. ನಾವು ಸಿಟಿಸನ್ಸ್ ಆಫ್ ಇಂಡಿಯಾ. ಅಲೋಪತಿಯವರು ಸಿಟಿಸನ್ಸ್ ಆಫ್ ಇಂಡಿಯಾ, ಆಯುರ್ವೇದವರು ವಿ ಆರ್ ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ. ವಿ ಆರ್ ಆಲ್ ಫಾರ್ ದಿ ಪೀಪಲ್. ವಿ ಆರ್ ಆಲ್ ಫಾರ್ ದಿ ಪೀಪಲ್. ಈವನ್ ಗೌರ್ಮೆಂಟ್ ಈಸ್ ಆಲ್ಸೋ ಫಾರ್ ದಿ ಪೀಪಲ್. ನಾವು ಡಾಕ್ಟರ್ಗಳು ಯಾವುದೇ ಸಿಸ್ಟಮ್ ಇರ್ಬೋದು, ನಾವು ಆರೋಗ್ಯ ದೃಷ್ಟಿ ನೋಡ್ತೀವಿ. ಆರೋಗ್ಯ ಚೆನ್ನಾಗಿರಬೇಕು ಜನಗಳದು. ಅವರು ಕೆಡಿಸ್ಕೊಂಡಿರ್ತಾರೆ ಕಾರಣಾಂತರಗಳಿಂದ. ಅದನ್ನು ನಾವು ಸರಿ ಮಾಡಬೇಕು ಅಂತ ನಾವಿರ್ತೀವಿ. ಸರ್ಕಾರಗಳು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂತಿರ್ತಾರೆ. ಅದೇ ಥರನೇ ನಾವು ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಹೋಮಿಯೋಪತಿ ಡಾಕ್ಟರ್ಸು ಈ ಒಂದು ಆಯುಷ್ ಟಿ ವಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಏನೇ ಸಮಸ್ಯೆಗಳಿಗೆ ಆಯುಷ್ ಟಿ ವಿ ಮುಂದೆ ಹೋಗ್ಬಿಟ್ಟು ಸರ್ಕಾರದ ಜೊತೆ ಅವರು ಡಿಸ್ಕಸ್ ಮಾಡಿ ನಮ್ಮ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡಿಕೊಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಒಂದು ಆಯುಷ್ ಟಿ ವಿ ಸ್ಟಾಫ್ ಮೇಲೆ. ಈ ಒಂದು ಇಷ್ಟು ಹೇಳಿ ನನ್ನ ಒಂದು ಈ ಮಾತನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಡಾಕ್ಟ್ರೇ. ತಾವು ಏನು ಟ್ರಸ್ಟ್ ಇಟ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಆಯುಷ್ ಟಿ ವಿ ಬದ್ಧವಾಗಿದೆ. ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಾವು ಇಲ್ಲಿ ಬಂದು ತಮ್ಮ ಒಂದು ಫೀಲಿಂಗ್ಸು, ಭಾವನೆ ಮತ್ತು ಹೋಮಿಯೋಪತಿ ಪವರ್ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಾ. ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ. ಥ್ಯಾಂಕ್ ಯು.